ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ನ ಒಂದು ಭಾಗವಾದ ಹ್ಯಾವ್ ಮತ್ತು ಹ್ಯಾಸ್ ಈ ಎರಡರ ಉಪಯೋಗ ನಾವು ಎಲ್ಲೆಲ್ಲಿ ಮಾಡ್ತೀವಿ, ಯಾವುದ್ಯಾವುದಕ್ಕೆ ಯಾವ ಸೆಂಟೆನ್ಸಲ್ಲಿ ಹ್ಯಾವ್ನ ಎಲ್ಲಿ ಬಳಸಬೇಕು ಮತ್ತು ಹ್ಯಾಸ್ನ ಎಲ್ಲಿ ಬಳಸಬೇಕು ಅನ್ನೋದನ್ನು ಕೆಲವು ಎಕ್ಸಾಂಪಲ್ಸ್ಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ 10 ಎಕ್ಸಾಂಪಲ್ಸ್ ನೀವು ನೋಡ್ಬೋದು. ಅದರಲ್ಲಿ ಮೊದಲನೇದು ಐ ಡ್ಯಾಶ್ ಅನ್ ಆ್ಯಪಲ್ ಅಂತಿದೆ. ಸೊ ಇಲ್ಲಿ ಐ ಎಲ್ಲಿ ಬರುತ್ತೆ ನೀವು ನೋಡ್ಕೋಬೋದು. ಹ್ಯಾವಲ್ಲಿ ಏನೇನು ಬರುತ್ತೆ? ಐ, ವಿ, ಯು, ದೆ. ಸೊ ಈ 4 ಹ್ಯಾವ್ನಲ್ಲಿ ಬರ್ತವೆ. ಸೊ ಇಲ್ಲಿ ಹ್ಯಾಸ್ ಅಂತಿದೆ. ಹ್ಯಾಸಲ್ಲಿ ಹಿ, ಶಿ, ಇಟ್ ಇದು ಸಿಂಗ್ಯುಲರ್, ಹ್ಯಾವ್ ಪ್ಲೂರಲ್. ಸೊ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಐ ಡ್ಯಾಶ್ ಅನ್ ಆ್ಯಪಲ್. ಸೊ ಐ ಹ್ಯಾವ್ ಅನ್ ಆ್ಯಪಲ್ ಅಂತ ಆಗುತ್ತೆ. ಐ ಹ್ಯಾವ್ ಅನ್ ಆ್ಯಪಲ್. ಸೊ ಅದೇ ರೀತಿ ಎರಡನೇ ಕ್ವೆಶ್ಚನ್ನು ಹಿ ಡ್ಯಾಶ್ ಎ ಬುಕ್. ಹಿ ಅನ್ನೋದೇನಿಲ್ಲಿ ಸಿಂಗ್ಯುಲರ್, ಹಿ ಏನಾಗುತ್ತೆ? ಸಿಂಗ್ಯುಲರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಹೀಗೆ ಏನು ಬರುತ್ತೆ? ಹ್ಯಾಸ್ ಬರುತ್ತೆ. ಹಿ ಹ್ಯಾಸ್ ಎ ಬುಕ್. ಸೊ ಹಿ ಹ್ಯಾಸ್ ಎ ಬುಕ್. ಅದೇ ರೀತಿ ಬರ್ಡ್ಸ್ ಡ್ಯಾಶ್ ವಿಂಗ್ಸ್ ಅಂತಿದೆ. ಸೊ ಬರ್ಡ್ಸ್ ಅನ್ನೋದು ಏನು? ಇಲ್ಲಿ ಎಸ್ ಇದೆ. ಸೊ ಇದೇನಾಗುತ್ತೆ? ಇದು ಪ್ಲೂರಲ್ ವರ್ಡ್ ಆಗಿರೋದ್ರಿಂದ ಇಲ್ಲಿ ನಾವು ಪ್ಲೂರಲ್ಗೆ ನಾವು ಹ್ಯಾವ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲೇನಾಯಿತು? ಬರ್ಡ್ಸ್ ಹ್ಯಾವ್ ವಿಂಗ್ಸ್. ಬರ್ಡ್ಸ್ ಹ್ಯಾವ್ ವಿಂಗ್ಸ್ ಅಂತ ಆಗುತ್ತೆ. ನೆಕ್ಸ್ಟು ವಿ ಡ್ಯಾಶ್ ಟು ರೆಂಟ್ ಎ ಕಾರ್. ವಿ ಅನ್ನೋದೇನು? ವಿ ಅನ್ನೋದು ಪ್ಲೂರಲ್. ಸೊ ಪ್ಲೂರಲಲ್ಲಿ ಬರ್ತಕ್ಕಂಥ ವರ್ಡ್ ಆಗಿರೋದ್ರಿಂದ ಇಲ್ಲಿ ನಾವು ಹ್ಯಾವ್ನ ಯೂಸ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ರೆಂಟ್ ಎ ಕಾರ್. ವಿ ಹ್ಯಾವ್ ಟು ರೆಂಟ್ ಎ ಕಾರ್. ಆ್ಯಂಡ್ ಫಿಫ್ತ್ ಒನ್ ನೋಡಿ, ಯು ಡ್ಯಾಶ್ ಎ ಡಾಗ್. ಯು ಡ್ಯಾಶ್ ಎ ಡಾಗ್. ಸೊ ಯು ಅನ್ನೋದೇನು? ಇದು ಪ್ಲೂರಲ್ ಫಾರ್ಮ್ ಆಗಿರೋದ್ರಿಂದ ನಾವು ಇಲ್ಲಿ ಹ್ಯಾವ್ನ ಯೂಸ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಎ ಡಾಗ್. ಆ್ಯಂಡ್ ನೆಕ್ಸ್ಟ್ ಒನ್ ದೇ ಡ್ಯಾಶ್ ಎ ಟೆಸ್ಟ್. ದೇ ಅನ್ನೋದು ಸೊ ಇದು ಕೂಡ ಪ್ಲೂರಲ್ ಆಗಿರೋದ್ರಿಂದ ನಾವು ಇಲ್ಲಿ ದೇಗೆ ಕೂಡ ನಾವು ಹ್ಯಾವ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ದೇ ಹ್ಯಾವ್ ಎ ಟೆಸ್ಟ್. ಓಕೆನಾ? ನೆಕ್ಸ್ಟು ಹಿ ಡ್ಯಾಶ್ ಎ ಲ್ಯಾಪ್ಟಾಪ್. ಹಿ ಡ್ಯಾಶ್ ಎ ಲ್ಯಾಪ್ಟಾಪ್. ಹಿ ಅನ್ನೋದೇನು? ಇದು ಸಿಂಗ್ಯುಲರ್ ಫಾರ್ಮ್. ಸೊ ನಾವೇನು ಮಾಡಬೇಕಿಲ್ಲಿ? ಹೀಗೆ ಹ್ಯಾಸ್ನ ತಗೋಬೇಕು. ಸೊ ಇಲ್ಲಿ ಹಿ ಹ್ಯಾಸ್ ಎ ಲ್ಯಾಪ್ಟಾಪ್. ಸೊ ಇಲ್ಲಿ ಹಿ ಹ್ಯಾಸ್. ನೆಕ್ಸ್ಟ್ ಒನ್ ಹರೀಶ್ ಡ್ಯಾಶ್ ಬೀನ್ ಟು ಪ್ಯಾರಿಸ್. ಹರೀಶ್ ಡ್ಯಾಶ್ ಬೀನ್ ಟು ಪ್ಯಾರಿಸ್. ಸೊ ಹರೀಶ್ ಅನ್ನೋದೇನು? ಪ್ಲೂರಲ್ ಅಲ್ಲ, ಇದು ಸಿಂಗ್ಯುಲರ್ ಆಗಿರುತ್ತೆ. ಸೊ ಹರೀಶ್ ಅನ್ನೋದು ಒಬ್ಬನೇ. ಹರೀಶ್ ಅನ್ನೋ ವ್ಯಕ್ತಿ ಪ್ಯಾರಿಸ್ಗೆ ಹೋಗಿದ್ದ ಅಂದರೆ ಈಗ ಹರೀಶ್ ಹ್ಯಾಸ್ ಬೀನ್. ಸೊ ಇಲ್ಲಿ ಪ್ಲೂರಲ್ ಫಾರ್ಮಲ್ಲಿ ನೀವು ನೋಡ್ಕೋಬೋದು. ಹಿ, ಶಿ, ಇಟ್, ಅವನು, ಅವಳು ಮತ್ತು ಇದು ಇವೆಲ್ಲ ಏನಾಗ್ತವೆ? ಸಿಂಗ್ಯುಲರ್ ಫಾರ್ಮಲ್ಲಿ ಬರ್ತಕ್ಕಂಥವು. ನೆಕ್ಸ್ಟ್ ಯು ಡ್ಯಾಶ್ ಟು ಗೋ ಟು ಸ್ಕೂಲ್. ಯು ಡ್ಯಾಶ್ ಟು ಗೋ ಟು ಸ್ಕೂಲ್. ಯು ಅನ್ನೋದೇನು? ಹ್ಯಾವ್. ಇಲ್ಲೇನು ಬರುತ್ತೆ? ಯು ಇಲ್ಲಿರೋದು ಹ್ಯಾವ್ ಬರುತ್ತೆ. ಯು ಹ್ಯಾವ್ ಟು ಗೋ ಟು ಸ್ಕೂಲ್. ಯು ಹ್ಯಾವ್ ಟು ಗೋ ಟು ಸ್ಕೂಲ್. ಆ್ಯಂಡ್ ಲಾಸ್ಟ್ ಒನ್ ಐ ಡ್ಯಾಶ್ ಪ್ಲೇಡ್ ಕ್ರಿಕೆಟ್. ಸೊ ಇಲ್ಲಿ ಕೂಡ ಏನಾಗುತ್ತೆ? ಇಲ್ಲಿ ಐ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತಾಗುತ್ತೆ. ಸೊ ಓಕೆನಾ? ಇದು ಪ್ಲೂರಲ್ ಫಾರ್ಮ್. ನಾವು ಐ, ಯು, ದೆ ಈ 4 ಏನಾಗ್ತವೆ? ಪ್ಲೂರಲ್ ಫಾರ್ಮಲ್ಲಿ ಬರ್ತವೆ. ಓಕೆನಾ? ಇಲ್ಲಿ ಇದು ಸಿಂಗ್ಯುಲರ್ ಕೂಡ ನಾವು ಐಗೆ ನಾವು ಹ್ಯಾವ್ನೇ ಯೂಸ್ ಮಾಡಬೇಕಾಗುತ್ತೆ. ಐ ಹ್ಯಾಸ್ ಅಂತ ಬರೋದಿಲ್ಲ. ಸೊ ಹಾಗಾಗಿ ಐ, ವಿ, ಯು, ದೆ ಈ 4 ಹ್ಯಾವ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹಿ, ಶಿ, ಇಟ್ ಈ 3 ಸಿಂಗ್ಯುಲರ್ ಆಗೋದ್ರಿಂದ ನಾವು ಸೆಂಟೆನ್ಸ್ಗಳಲ್ಲಿ ಹ್ಯಾಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಈ ಎಕ್ಸಾಂಪಲ್ಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಮುಂದಿನ ಕ್ಲಾಸಲ್ಲಿ
ಪ್ರಿಪೋಸಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.